ಹೇಳಬೇಕು. ನಾವು ಇತಿಹಾಸದಲ್ಲಿ ಓದಿದಾಗ ಈ ನದಿಗಳು ನಾಗರಿಕತೆಯ ತೊಟ್ಟಿಲುಗಳು ಅನ್ನುವಂಥ ಮಾತು ಬರ್ತದೆ. ನಾವೆಲ್ಲ ಬಹಳ ಸಂಭ್ರಮದಿಂದ ಇತಿಹಾಸದಲ್ಲಿ ಓದ್ತೇವೆ. ಆದರೆ ದೊಡ್ಡದಾದಂಥ ಒಂದು ಚರಿತ್ರೆಯ ಕಾಲದ ವ್ಯಂಗ್ಯ ಅಂತಂದರೆ, ವೈರುಧ್ಯ ಅಂತಂದರೆ, ಯಾವ ಒಂದು ಕಾಳಿ ನದಿ ಉಗಮವಾಗ್ತದೆಯೋ ಕುಶಾವಳಿ ಅಂತ, ಕುಶ ಅನ್ನುವಂಥ ಒಬ್ಬ ರಾಮಾಯಣದ ಲವಕುಶ, ಅಲ್ಲಿ ಬಾಳಿ ಹೋದವರು ಅನ್ನುವಂಥ ಒಂದು ಐತಿಹ್ಯ ಪೌರಾಣಿಕ ನಂಬಿಕೆ ಅವರಿಗಿದೆ. ಎಲ್ಲಿ ಕಾಳಿ ನದಿ ಉಗಮ ಆಗ್ತಾ ಇದೆಯೋ ಆ ಸ್ಥಳ ದಟ್ಟವಾದಂಥ ಮರಗಳ ಅರಣ್ಯ ಇದೆ. ಆದರೆ ಅಲ್ಲಿ ಒಂದು 5-6 ವರ್ಷ ಅನಾವೃಷ್ಟಿಯಿಂದ ಸಂಪೂರ್ಣವಾಗಿ ಅವರು ಮೂಲದಲ್ಲಿ ಬಂದಿಳಿದಂಥ ಭೂಮಿ ಬರಗಾಲಕ್ಕೆ ಬಿದ್ದು ಬಿಡ್ತದೆ. ಬಹುಶಃ ಇತ್ತೀಚೆಗೆ ಬೆಂಗಳೂರಿಗೆ 2 ಕಾರಣಕ್ಕಾಗಿ ಮಾತ್ರ ಬರುವ ಅಗತ್ಯ ಬೀಳ್ತಿರ್ತದೆ ನನ್ನಂಥ ಕುಮಟಾದ ದೂರದಿಂದ ಬರೋರಿಗೆ. ಒಂದು ಅಂದರೆ ಪ್ರಕಾಶ್ ಅಂತವರು ನಮ್ಮ ಪುಸ್ತಕ ಬಿಡುಗಡೆ ಮಾಡಿದಾಗ ಬಹಳ ಆನಂದದಿಂದ ಖುಷಿಯಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಭಾಳ ಮುಖ್ಯವಾದಂಥ ಸಂಗತಿ. ಎರಡನೇದು ಅಂದರೆ ನಮ್ಮ ಬಂಧುಗಳನ್ನು, ನೆಂಟರನ್ನು, ಸ್ನೇಹಿತರನ್ನು ಭೇಟಿಯಾಗೋದಕ್ಕೆ ಊರಲ್ಲಿ ಸಾಧ್ಯ ಇಲ್ಲ. ಊರಲ್ಲಿಲ್ಲ, ಅವರು ಬೆಂಗಳೂರಿಗೆ ಬರಬೇಕು. ಬಹುಶಃ ಒಂದು ದೊಡ್ಡ ಪ್ರಮಾಣದ ಸ್ಥಳಾಂತರ ಎಲ್ಲ ಊರುಗಳಿಂದ ಬೆಂಗಳೂರಿಗೆ ಆಗಿಬಿಟ್ಟಿದೆ. ನಮ್ಮ ಮನೆಯಲ್ಲಿ ಏನಾದರೂ ಒಂದು ಮದುವೆ ಆದರೆ ಆಮಂತ್ರಣ ಪತ್ರಿಕೆಯನ್ನು ಮುದ್ರಣ ಮಾಡ್ಕೊಂಡು ಕರೆಯೋದಕ್ಕೆ ಊರಲ್ಲಿ ಹೋಗೋದಿಲ್ಲ, ಇಲ್ಲೇ ಬರುತ್ತೆ ಬೆಂಗಳೂರಿಗೆ. ಯಾಕೆಂದರೆ ಬಂಧುಗಳೆಲ್ಲ ಸಿಗೋದಿಲ್ಲೇ, ಸ್ನೇಹಿತರೆಲ್ಲ ಸಿಗೋದಿದೆ. ಎರಡನೇದು ನನಗೆ ಚೂರು ಆತಂಕ ಪಡುವಂಥ ಸಂಗತಿ ಅದು. ಬೆಂಗಳೂರಿಗೆ ಬರಬೇಕಲ್ಲ ಸ್ನೇಹಿತರನ್ನು ಕಾಣೋದಕ್ಕೆ, ಬಂಧು ಬಾಂಧವರನ್ನು ಕಾಣೋದಕ್ಕೆ ಅನ್ನೋದು ನನಗೆ ಕಿರಿಕಿರಿ ಉಂಟು ಮಾಡ್ತಾ. ಆದರೆ ಅಂಥ ಒಂದು ವಿಷಾದ ಪಡುವಂಥ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಸಮುದಾಯ ಇದೆ. ಅವರು ಜನಿಸಿದಂಥ ಜಾಗದಲ್ಲೇ ತಮ್ಮ ಜೀವನವನ್ನು ಜಾಗೃತ ಮಾಡಿಕೊಂಡು ಅಲ್ಲೇ ಕಾಲಾಂತರದಿಂದ ಬೀರು ಬಿಟ್ಟಂಥ ಒಂದು ಜನಾಂಗ, ಅದು ಸಮುದಾಯ. ಅದು ಆ ಸಮುದಾಯದ ಬಗ್ಗೆ ನನ್ನ ಬಲಿಪಾದದ ಕಾದಂಬರಿಯ ವಸ್ತು ಅಲ್ಲ, ಅದು ಒಂದು ಜೀವ. ಕಾದಂಬರಿಗೆ ವಸ್ತುವನ್ನಂತ ಇರೋದಿಲ್ಲ, ಅದೊಂದು ಜೀವಕತೆ, ವಸ್ತುಕತೆ ಅಲ್ಲ. ಅದು ವಸ್ತುವನ್ನಾಗಿ ನಾವು ಯಾವತ್ತೂ ಕೂಡ ಒಂದು ಸಮುದಾಯದ ಬದುಕನ್ನು ವಸ್ತು ಅಂತ ಕರೀಲೇಬಾರ್ದು. ಅದು ವಿರೋಧ ಇದೆ ನನಗೆ. ಅದೊಂದು ನಿಜವಾದಂಥ ಜೀವದ್ರವ್ಯದ ಅನುಭವದ ಕಥನ. ಆ ಸಮುದಾಯ ನನಗೆ ಪರಿಚಿತವಾದರೂ ಕೂಡ ಪರಿಕಿ ಅನಿಸೋಕ್ಕೆ ಶುರುವಾಯಿತು. ಪರಿಚಿತ ಯಾಕೆ ಅಂತಂದರೆ, ನಾನು ಚಿಕ್ಕವನಿರಬೇಕಾದ್ರೆ ಕುಣಬಿ ಅನ್ನುವಂಥ ಜನಾಂಗ ಗೋವಾದಿಂದ ಚಳಿಗಾಲ ಇನ್ನೇನು ಮುಗೀತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ತಂಡೋಪತಂಡವಾಗಿ ಬಂದು ನಮ್ಮ ಕೊಯ್ಲಾದ ಗದ್ದೆಯಲ್ಲಿ ಒಂದು ಚಪ್ಪರವನ್ನು ಹಾಕ್ಕೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಮರದ ಕೆಲಸ ಮಾಡೋದು, ಮರದ ಎತ್ತರದ ಮರಗಳನ್ನು ಏರಿ ಸೊಪ್ಪುಗಳನ್ನು ಕಡಿದು ಗೊಬ್ಬರ ಗುಂಡಿಯನ್ನು ತುಂಬುವಂಥ ಕೆಲಸವನ್ನು ಮಾಡೋದಕ್ಕೆ ತುಂಬ ಸಾಹಸಿಗಳಾದಂಥ ಒಂದು ಜನಾಂಗ. ಅವರು ಬರಬೇಕಾದ್ರೆ ಪ್ರತಿಯೊಬ್ಬರು ಒಂದು ಲಂಗೋಟಿ ಮತ್ತು ಮೇಲಿಂದ ಒಂದು ತೆಳ್ಳಗಿನ ಅಂಗಿಯನ್ನು ಹಾಕ್ಕೊಂಡು ಹಳೆಯ ಟ್ರಂಕನ್ನು ತಲೆ ಮೇಲೆ ಹೊತ್ಕೊಂಡು ಬರ್ತಾಯಿದ್ರು. ನನಗೆ ಕುತೂಹಲ ಅವ್ರ ಬಗ್ಗೆ ಆವಾಗಿಂದನೂ. ಅವ್ರ ಭಾಷೆ ಅರ್ಥ ಆಗಿರಲಿಲ್ಲ, ಯಾಕೆಂದರೆ ಅದು ಕೊಂಕಣಿಯೂ ಅಲ್ಲ, ಮರಾಠಿಯೂ ಅಲ್ಲ, ಅದರ 2 ಹೈಬ್ರಿಡ್ ಆದಂಥ ಒಂದು ವಿಶಿಷ್ಟವಾದಂಥ ಭಾಷೆ. ಹಾಗಾಗಿ ಹತ್ತಿರದಿಂದ ಜನಾಂಗವನ್ನು ಕುತೂಹಲದಿಂದ ನೋಡುವಂಥ ಒಂದು ಭಾಗ್ಯ ನನಗೆ ಆ ಕಾಲದಲ್ಲೇ ಲಭಿಸ್ತು. ಒಂದು. ಎರಡನೇದು, ನಮ್ಮ ಮನೆಯಿಂದ ಉತ್ತರ ದಿಕ್ಕಿನಲ್ಲಿ ಒಂದಷ್ಟು ಹಸಿರು ಕಾಡಿನ ಬೆಟ್ಟದ ಶ್ರೇಣಿಗಳು ಕಾಣಿಸ್ತಿವೆ ದೂರದಲ್ಲಿ. ಜೋಯಿಡಾ, ಸುಪ, ಆವಾಗ ಉಳುವಿ, ಅದೊಂದು ಬಹಳ ಅದ್ಭುತವಾದಂಥ ರಮಣೀಯವಾದಂಥ ಬೆಟ್ಟದ ಶ್ರೇಣಿಗಳದು. ಅದು ಯಾವತ್ತೂ ಕೂಡ ಶಾಲೆಯಲ್ಲಿ ನಾನು ಹಿಂದ್ಗಡೆ ಬಂದಾಗ ನೋಡ್ತಿದ್ದೆ. ನಾನು ಅಲ್ಲಿ ನೋಡೋದಕ್ಕೆ ಒಂದು ಭಾಳ ಮುಖ್ಯವಾದ ಕಾರಣ ಏನಂತಂದರೆ, ನಮ್ಮೂರಿಗೆ ಕುಣಬಿ ಅಂತನ್ನಲ್ಲ, ಆ ಒಂದು ಜನಾಂಗಕ್ಕೆ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಪೈಕ ಅನ್ನುವಂಥ ಮುದುಕ ಆ ದೂರದ ಊರಿನಿಂದ ಪ್ರತಿ ವರ್ಷ ಅವನು ಯಾವುದೋ ಒಂದು ಸಂಬಂಧಿಕರು ಆ ಊರಲ್ಲಿ ಇದ್ರಂತೆ, ನಮ್ಮೂರಲ್ಲಿ. ಅವರಿಗೆ ಜೇನುತುಪ್ಪವನ್ನು ಎತ್ತರದ ಮರಗಳಿಂದ ಇಡಿಸಿದಂಥ ಅತ್ಯಂತ ಶುದ್ಧವಾದಂಥ ಮಧುರವಾದಂಥ ಜೇನುತುಪ್ಪವನ್ನು ಪ್ರೀತಿಯಿಂದ ತಮ್ಮ ನೆಂಟರಿಗೆ ಕೊಡೋದಕ್ಕೆ ಈ ಮಡಕೆ ಕುಡಿಕೆಯಲ್ಲಿ ತಗೊಬಂದು ಕೊಡ್ತಿದ್ದ. ನಮಗೂ ಒಂಚೂರು ಕೊಡ್ತಿದ್ದ. ಅವನು ಜೇನುತುಪ್ಪ ಕೊಡ್ತಾನೆ ಅಂದಾಗ ನನಗೆ ಅವನ ಬಗ್ಗೆ ಅತ್ಯಂತ ಪ್ರೀತಿ ಬರ್ತಾಯಿತ್ತು.
ಹಾಗಾಗಿ ಆ ಪೈಕನನ್ನು ನೋಡ್ತಾ ಇರುವಂಥ ಅವನ ಪ್ರೀತಿಯನ್ನು ನಾನು ಅನುಭವಿಸಿದಂಥ ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೀತು. ನಾನು ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ದಿವಸ ನಮ್ಮ ಮಾಸ್ತರು ಅಂತ ಕರಿತೇವೆ ನಾವು, ಆ ಮಾಸ್ತರು ನಮಗೆ ನಕಾಶೆಯನ್ನು ಓದಿಸ್ತಾ ಇರುವಂಥ ಸಂದರ್ಭದಲ್ಲಿ, ಇನ್ನು ಮುಂದೆ ಈ ನಕಾಶೆಯಲ್ಲಿ ಸೂಪ ಅಂತ ಇರೋದಿಲ್ಲ, ನಾಳೆಗೆ ಉತ್ತರ ಕನ್ನಡದ 11 ಜಿಲ್ಲೆಗಳ ಹೆಸರನ್ನು ಬರೀರಿ ಅಂತ ಏನಾದರೂ ಪ್ರಶ್ನೆ ಬಂದರೆ ಭೂಗೋಳದಲ್ಲಿ, ನೀವು ಇನ್ನು ಮುಂದೆ ಅದನ್ನು ಸುಪ ಅಂತ ಬರೆಯಕೂಡ್ದು, ಅದನ್ನು ನೀವು ಜೊಯ್ಡಾ ಅಂತ ಬರಿಬೇಕು ಅಂತ ಹೇಳಿದ್ರು. ಯಾಕೆ ಸರ್? ಇಲ್ಲ, ಸುಪ ಮುಳುಗಿ ಹೋಗ್ತಾ ಇದೆ. ಸುಪ ಮುಳುಗ್ತಾ ಇದೆ ಅಂದ ತಕ್ಷಣ ನನಗೆ ನನ್ನ ಪ್ರೀತಿಯ ಪೈಕನ್ ನೆನಪಾಯಿತು. ಅವನು ಬರಲೇ ಇಲ್ಲ. ಆಮೇಲೆ ಸುಪ ಮುಳುಗಿದ ಒಂದು ಘಟನೆ ನಂತರ ಆ ಊರಿಗೆ ಪೈಕ ಬರೋದು ನಿಂತು ಹೋಯ್ತು. ಅದು ಯಾವುದ್ಯಾವುದೋ ಕಾರಣಗಳಿಂದ ಗದ್ದೆಯನ್ನು ಮಾಡುವಂಥ ಮಲೆನಾಡಿನ ಪ್ರವೃತ್ತಿ ಕೂಡ ಹೊರಟೋಗಿ ಕುಣಬಿ ಜನ ಕೂಡ ಬರೋದು ನಿಂತು ಹೋಯ್ತು. ನಾನು ಆ ಕುಣಬಿಯ ತಂಡವನ್ನು, ನನ್ನ ಪ್ರೀತಿಯ ಪೈಕನನ್ನು ಕಳ್ಕೊಂಡ್ಬಿಟ್ಟೆ. ನಾನು ಆವಾಗಿಂದ ನನಗೆ ಒಂದು ವಿಷಾದದ ಒಂದು ಪ್ರತಿಮೆಯಾಗಿ ಪೈಕನ ಒಂದು ಮುಖ ಕಾಡ್ತಾನೆ ಇತ್ತು. ಅವನನ್ನು ಹುಡ್ಕೊಂಡು ಹೋಗೋದು ಈಗ ಗೊತ್ತಿಲ್ಲ. ನಾನು ಈ ಜೊಯ್ಡಾದ ಕಾಡುಗಳಲ್ಲಿ ಅವರ ಕೊಪ್ಪಗಳನ್ನು ಅಲಿಯೋಕ್ಕೆ ಶುರು ಮಾಡಿದೆ. ದಟ್ಟವಾದಂಥ ಕಾಡಿನಲ್ಲಿ ಈ ಜೊಯ್ಡಾದಲ್ಲಿ ಕುಣಬಿಯರ 100 ಕುಟುಂಬಗಳು ಇವತ್ತು ಕೂಡ ಬದುಕ್ತಾ ಇವೆ. ನನಗೆ ಯಾಕೆ ಅದು ಅಪರಿಚಿತ ಅನಿಸಿದ್ರು ಪರಿಚಯ ಅನಿಸ್ಲಿಲ್ಲ, ಅಪರಿಚಿತ ಯಾಕೆ ಅನಿಸ್ತು ಅಂತಂದರೆ, ಆ ಕಾದಂಬರಿ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ, ಅತ್ಯಂತ ಹೊಸದಾದಂಥ ಆ ವ್ಯಕ್ತಿಗಳ ಹೆಸರುಗಳು, ಉಪಾಸು ಇತ್ಯಾದಿಗಳ ಹೆಸರುಗಳು, ಮತ್ತು ಅವರು ವಾಸಿಸುವಂಥ ಒಂದು ಕೊಪ್ಪದ ಪ್ರದೇಶದ ಊರಿನ ಹೆಸರುಗಳು ಕೂಡ ಯಾವುದೋ ಒಂದು ಫಾರಿನ್ ಕಂಟ್ರಿಯ ಒಂದು ಹೆಸರುಗಳಾಗಿ ಕೇಳಿಸ್ತೇವೆ ನಮಗೆ. ಅದಕ್ಕಿಂತ ಒಂದು ಅಪರಿಚಿತವಾದಂಥ ಒಂದು ಸಂಗತಿ ಅಂತಂದರೆ, ಅವರ ಒಳಗೆ ಇರುವಂಥ ಸಂಬಂಧಗಳಿದೆಯಲ್ಲ, ಒಂದು ಶ್ರೇಣೀಕೃತವಾದಂಥ ಸಂಬಂಧ ಇದೆ, ಅವರ ಬಂಧು ಬಾಂಧವರ ನಡುವೆ ಎನ್ನುವಂಥ ಒಂದು ಸಂಬಂಧ, ಅದು ಕೂಡ ತೀರಾ ಅಪರಿಚಿತವಾದಂಥ. ನನಗೆ ಅದಕ್ಕಿಂತ ಅವರ ಒಡನಾಟ, 12 ವರ್ಷಗಳ ನಿರಂತರವಾದಂಥ ಒಡನಾಟದಲ್ಲಿ ನಾನು ಕಂಡುಕೊಂಡಂಥ ಒಂದು ಹೊಸ ಭಾಷೆ ಯಾವುದು ಅಂದರೆ, ಅವ್ರು ಅರ್ಥ ಮಾಡ್ಕೊಳ್ಳಿದ್ರೆ ಕನ್ನಡ, ಇಂಗ್ಲೀಷು, ಮರಾಠಿ, ಇಂಗ್ಲೀಷ್ ಅಲ್ಲ, ಬೇರೆ ಭಾಷೆ ಅದು. ಇದು ಯಾವ ಭಾಷೆ? ಅವರು ಮೊದಲನೇದಾಗಿ ನಮ್ಮ ಲಿಖಿತ ಚರಿತ್ರೆ ಮತ್ತು ಇತಿಹಾಸವನ್ನು ಬಲ್ಲವರೇ ಅಲ್ಲ, ಅದರಿಂದ ಹೊರಗಿದ್ದವರು. ಎರಡನೇದು, ತಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆಯನ್ನು ಅವರು ಕಲಿಯೋದಕ್ಕೆ ಸಿದ್ಧರೇ ಇರಲಿಲ್ಲ. ಯಾಕೆಂದರೆ ಭಾಷೆ ಅನ್ನೋದು ಒಂದು ಹೊಸದಾದಂಥ ಒಂದು ಪ್ರಪಂಚ, ಆಧುನಿಕ ಜಗತ್ತಿನೊಂದಿಗೆ ಸಂಪರ್ಕವನ್ನು ಸಾಧಿಸಿ ತಮ್ಮ ಐಡೆಂಟಿಟಿಯನ್ನು ಕಳ್ಕೊಳ್ತೇವೆ ಅನ್ನೋಗೋಸ್ಕರವಾಗಿ ಭಾಷೆಯನ್ನು ಕಲಿಯೋದಕ್ಕೆ ಸಿದ್ಧರೇ ಇಲ್ಲ, ಭಾಷೆಯನ್ನು ಮಾತಾಡ್ತಾ ಇರಲಿಲ್ಲ. ಮೂರನೇದು, ನಮ್ಮ ಹಾಗೆ ಒಂದು ಆಧುನಿಕ ಒಂದು ಕಾಲಕಲ್ಪನೆ ಇದೆಯಲ್ಲ, ಕ್ಯಾಲೆಂಡರ್ ಅಥವಾ ಪಂಚಾಂಗದ ಒಂದು ಕಾಲಕಲ್ಪನೆ ಇದ್ದವರಲ್ಲ ಅವರು. ಹಗಲು ರಾತ್ರಿ ಈ ರೀತಿಯಾದಂಥ ಅಖಂಡವಾದಂಥ ಪ್ರಕೃತಿಗೆ ನಿಯಮಕ್ಕೆ ಒಳಪಟ್ಟಂಥ ಒಂದು ವಿಶೇಷವಾದಂಥ ಒಂದು ಕಾಲಕಲ್ಪನೆ ಅವರಲ್ಲಿತ್ತು. ನನಗಿದು ತುಂಬ ಕುತೂಹಲಕರವಾದಾಯಿತು. ಹಾಗೆಯೇ ಅವರಿಗಿರುವಂಥ ಒಂದು ಅದಮ್ಯವಾದಂಥ ಭೂಮಿಯ ಬಗ್ಗೆ ಅವರಿಗಿರುವಂಥ ಅಗಾಧವಾದಂಥ ಪ್ರೀತಿ, ಎಂಥ ಪವಿತ್ರವಾದಂಥ ಪ್ರೀತಿ ಆ ಭೂಮಿಯ ಬಗ್ಗೆ, ಮಣ್ಣಿನ ಬಗ್ಗೆ ಇದೆ ಅಂತಂದರೆ, ಅವರು ಆಡಳಿತ ಮಾಡ್ತಾ ಇರುವಂಥ, ಉಳುಮೆ ಮಾಡ್ತಾ ಇರುವಂಥ ಭೂಮಿಯನ್ನು ಅನ್ನಕ್ಕೆ ಬಿಟ್ಟು ಬೇರೆ ಯಾವುದೇ ಒಂದು ದುಡ್ಡನ್ನು ಕೊಡುವಂಥ ಕಮರ್ಷಿಯಲ್ ಕ್ರಾಪಿಗೆ ಬಳಸಕೂಡದು ಅನ್ನುವಂಥದ್ದು ಕಟ್ಟುಪಾಡು ನಿಯಮ. ಅದು ಹಣ ಅವರಿಗೆ ಮೌಲ್ಯವೇ ಅಲ್ಲ, ಮೊದಲನೇದು. ಎರಡನೇದು, ಭೂಮಿಯನ್ನು ಯಾವ ಕಾರಣಕ್ಕೂ ದುಡ್ಡಿಗಾಗಿ ಮಾರಾಟ ಮಾಡಬಾರದು. ಮೂರನೇದು, ಆ ಉಳುಮೆ ಮಾಡುವಂಥ ಭೂಮಿಯ ಒಡೆತನ ಇಡೀ ಒಂದು ಸಮುದಾಯಕ್ಕೆ ಸೇರಿದ್ದೇ ವಿನಃ ಒಬ್ಬ ವ್ಯಕ್ತಿಗೆ ಅಲ್ಲ. ಹಾಗಾಗಿ ಹಂಚು ಉಣ್ಣುವಂಥ ಪ್ರವೃತ್ತಿ ಇದು. ಎರಡನೇದು, ಅದರಲ್ಲಿ ಮುಖ್ಯವಾದದ್ದು ಅಂತಂದರೆ, ಆ ಭೂಮಿಯನ್ನು ಆಳ್ವಿಕೆ ಮಾಡ್ತಾ ಇರುವಂಥ ಈ ಪ್ರಕೃತಿ ದೇವತೆಗಳು ಇವೆಯಲ್ಲ, ನೀರಿಗೆ, ಬೆಂಕಿಗೆ, ಮಣ್ಣಿಗೆ, ಮಳೆಗೆ, ಕಾಡಿಗೆ ಒಂದೊಂದು ಪ್ರಕೃತಿ ದೇವತೆಗಳಿವೆ. ಆ ಒಂದು ದೈವ ಕೃಪೆಯಿಂದ ನಾವು ಬದುಕಿದ್ದೇವೆ ಅನ್ನುವಂಥ ಒಂದು ಅಗಾಧವಾದಂಥ, ಅಲಗಾಡದಂಥ, ಕಲಕದಂಥ ಒಂದು ನಂಬಿಕೆ ಅದು. ಇದು ನನಗೆ ಬಹಳ ಅದ್ಭುತ ಅನಿಸೋಯ್ತು. ಅದು ಭಾಷೆ ಬಗ್ಗೆ, ಭೂಮಿ ಬಗ್ಗೆ, ದೈವಭಕ್ತಿಯ ಬಗ್ಗೆ ಅವರಿಗಿರುವಂಥದ್ದು. ಇದು ನನಗೆ ಅವ್ರ ಜೊತೆಗೆ ಒಡ್ಡಾಡ್ತಾ ಅವರ ಆಚರಣೆಗಳನ್ನು, ಅವರ ಪೂಜೆಗಳನ್ನು, ಅಥವಾ ಮದುವೆಗಳನ್ನು, ಹಬ್ಬಗಳ ಆಚರಣೆ, ಅವರು ಆಡುವಂಥ ಕೆಲವು ಆಟಗಳನ್ನು, ಅವರ ಹಬ್ಬಕ್ಕೆ ಋತುಮಾನಕ್ಕೆ ತಕ್ಕಂತೆ ಬಂದು ಹೋಗುವಂಥ ಅನೇಕ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸುವಂಥದ್ದು, ಇದೆಲ್ಲ ನೋಡ್ತಾ 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 ನನಗೆ ಸುಮ್ಮನೆ ನಾನು
ಬೆರಗಿನಿಂದ, ವಿಸ್ಮಯದಿಂದ, ಅಚ್ಚರಿಯಿಂದ, ಕುತೂಹಲದಿಂದ, ತನ್ಮಯತೆಯಿಂದ ನೋಡೋಕ್ಕೆ ಶುರು ಮಾಡ್ತಾ ನನ್ನೊಂದು ಮಗುವ್ರ ಥರ ಆಗಿಬಿಟ್ಟೆ. ನನ್ನ ಎಲ್ಲ ರೀತಿಯಾದಂಥ ಓದುಗಳನ್ನು, ನನ್ನ ಗ್ರಹಿಕೆಗಳನ್ನು ಒಂದು ಕ್ಷಣ ಕಳಚ್ಕೊಂಡು ಆ ಮಗುವಾಗಿ ನಾನೊಂದು ಹೊಸ ಭಾಷೆಯನ್ನಲ್ಲ, ಆ ಭಾಷೆ ಮತ್ಯಾವುದೂ ಅಲ್ಲ, ಒಂದು ಕುತೂಹಲ, ಒಂದು ವಿಸ್ಮಯ, ಒಂದು ದಿಗಿಲು, ಒಂದು ಅಚ್ಚರಿ, ಇವೇ ನನಗೆ ಭಾಷೆಗಳದು. ಹಾಗಾಗಿ ನನಗೆ ಅವರ ಅನುಭವವನ್ನು ಈ ರೀತಿಯ ಹೊಸ ಭಾಷೆಯ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದು ಒಂದು ರೀತಿಯ ಭಾಷಾಂತರ, ಒಂದು ರೀತಿಯ ಅನುವಾದ ಅನಿಸೋಕ್ಕೆ ನನಗೆ ಶುರುವಾಯಿತು. ಇದು ಹೊಸ ರೀತಿಯಾದಂಥ ಭಾವನೆಯ ನೆಲೆಯಲ್ಲಿ, ಅನುಭವದ ನೆಲೆಯಲ್ಲಿ ನಡೆಯುವಂಥ ಒಂದು ಶಬ್ದ ಮೀರಿದಂಥ ಭಾಷಾಂತರ ನನ್ನೊಳಗೆ ಒಂದು ಪವಾಡ ಸದೃಶವಾದಂಥ ರೀತಿಯಲ್ಲಿ ಆಗೋದಕ್ಕೆ ಶುರುವಾಯಿತು. ಇದು ಇಲ್ಲಿ ಮತ್ತೊಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ನಾವು ಇತಿಹಾಸದಲ್ಲಿ ಓದಿದಾಗ ಈ ನದಿಗಳು ನಾಗರಿಕತೆಯ ತೊಟ್ಟಿಲುಗಳು ಅನ್ನುವಂಥ ಮಾತು ಬರ್ತದೆ. ನಾವೆಲ್ಲ ಭಾಳ ಸಂಭ್ರಮದಿಂದ ಇತಿಹಾಸದಲ್ಲಿ ಓದ್ತೇವೆ. ಆದರೆ ದೊಡ್ಡದಾದಂಥ ಒಂದು ಚರಿತ್ರೆಯ ಕಾಲದ ವ್ಯಂಗ್ಯ ಅಂತಂದರೆ, ವೈರುಧ್ಯ ಅಂತಂದರೆ, ಯಾವ ಒಂದು ಕಾಳಿ ನದಿ ಉಗಮವಾಗ್ತದೆಯೋ, ಕುಶಾವಳಿ ಅಂತ, ಕುಶ ಅನ್ನುವಂಥ ಒಬ್ಬ ರಾಮಾಯಣದ ಲವಕುಶ, ಅಲ್ಲಿ ಬಾಳಿ ಹೋದವರು ಅನ್ನುವಂಥ ಒಂದು ಐತಿಹ್ಯ ಪೌರಾಣಿಕ ನಂಬಿಕೆ ಅವರಿಗಿದೆ. ಎಲ್ಲಿ ಕಾಳಿ ನದಿ ಉಗಮ ಆಗ್ತಾ ಇದೆಯೋ ಆ ಸ್ಥಳ ದಟ್ಟವಾದಂಥ ಮರಗಳ ಅರಣ್ಯ ಇದೆ. ಆದರೆ ಅಲ್ಲಿ ಒಂದು 5-6 ವರ್ಷ ಅನಾವೃಷ್ಟಿಯಿಂದ ಸಂಪೂರ್ಣವಾಗಿ ಅವರ ಮೂಲದಲ್ಲಿ ಬಂದಿಳಿದಂಥ ಭೂಮಿ ಬರಗಾಲಕ್ಕೆ ಬಿದ್ದು ಬಿಡುತ್ತದೆ. ಅಂದರೆ ಎಂಥ ಒಂದು ಇದು ನನಗೆ ನದಿಗಳು ಈ ನಾಗರಿಕತೆಗಳ ತೊಟ್ಟಿಗಳು ಅನ್ನುವಂಥದ್ದು ನಾನು ಹೇಗೆ ನಂಬೋಕ್ಕೆ ಸಾಧ್ಯ? ಆದರೆ ಆ ದೇವರಲ್ಲಿದೆ. ನಮ್ಮ ಪೂರ್ವಿಕರು ಆಳಿ ಹೋದಂಥ ಒಂದು ಅವಶೇಷವಾದರೂ ಕೂಡ ಅವರ ನೆನಪಿದೆ. ಅದನ್ನು ಮತ್ತೆ 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 ರಿವಿಸಿಟ್ ಮಾಡ್ತಾ ಹೋಗ್ತಾರೆ, ಮತ್ತೆ ಮತ್ತೆ ಚೇತನವನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಇಂಥ ಅನೇಕ ಘಟನೆಗಳು ಇವೆ. ನನಗೆ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತನ್ನು ಮುಗಿಸ್ತೇನೆ. ನಾನು ಆಗಾಗಲೇ ಹೇಳಿದಾಗೆ ಒಂದು ಲಿಖಿತ ಇತಿಹಾಸದ ಹೊರಗೆ ಇದ್ದು ಬದುಕುವಂಥ ಜನಾಂಗ ಅದು, ಸಮುದಾಯ. ಆದರೆ ನೀವು ತೀರಾ ಹತ್ತಿರದಿಂದ ಅವರ ಬದುಕನ್ನು ನೀವು ವೀಕ್ಷಿಸಿದರೆ, ಒಳಗಿನಿಂದ ನೋಡಿದರೆ, ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಗಾಂಧಿ ಹಿಂದ್ ಸ್ವರಾಜ್ಯದಲ್ಲಿ ಏನೆಲ್ಲ ಪ್ರತಿಪಾದನೆ ಮಾಡಿದರೋ ಅದು ಅಕ್ಷರಶಃ ಚರಿತ್ರೆ ಯಾವ ಓದು ಗೊತ್ತಿಲ್ಲದೇನೆ ಅವರಿಗೆ ಗಾಂಧಿ ಅಂತಿದ್ದ ಸ್ವಾತಂತ್ರ್ಯ ಚಳವಳಿ ದೇಶದ ನಡೀತದೆ ಅನ್ನುವಂಥ ಅರಿವೇ ಇಲ್ಲ ಅವರಿಗೆ, ಅನಕ್ಷರಸ್ಥರು ಬಹುತೇಕ ಜನ. ಆದರೆ ಗಾಂಧಿ ಯಾವುದನ್ನು ಹಿಂದ್ ಸ್ವರಾಜ್ಯದಲ್ಲಿ ಪ್ರತಿಪಾದನೆ ಮಾಡಿದಂಥ ಒಂದು ಕನಸಿನ ಗ್ರಾಮ ಭಾರತ ಇದೆಯಲ್ಲ, ಅದರ ಎಲ್ಲ ತತ್ವಗಳು ಅಂತರ್ಗತವಾದಂಥ ಜೀವನ ವಿಧಾನವನ್ನು ಅವರು ಅನುಭವಿಸಿದವರು, ಮಾಡಿದವರು. ಅಂದರೆ ಜೀವನ ಅನ್ನುವಂಥದ್ದು ಸಹಜವಾಗಿರಬೇಕು, ಸಣ್ಣದಾಗಿರಬೇಕು, ಸುಂದರವಾಗಿರಬೇಕು, ಸೌಹಾರ್ದದಿಂದ ಇರಬೇಕು, ಸಾವಧಾನ ಆಗಿರಬೇಕು. ನಮ್ಮ ಎಲ್ಲ ರೀತಿಯಾದಂಥ ಕಾಯ ನೆಲೆಯಿಂದ ಕೂಡಿರಬೇಕು. ಎಲ್ಲ ರೀತಿಯಾದಂಥ ಆಧುನಿಕ ಯಂತ್ರಗಳನ್ನು ವಿರೋಧ ಮಾಡಬೇಕು. ತಮ್ಮದೇ ಆದಂಥ ಒಂದು ಸಮುದಾಯದ ಬದುಕನ್ನು ಕಟ್ಕೋಬೇಕು, ಒಂದು ಆಶ್ರಮದ ರೂಪದಲ್ಲಿರಬೇಕು. ನಿಮಗೆ ಬೇಡ ಅಂತಂದರೂ ಅವರ ಜೀವನ ನೋಡಿದರೆ ಗಾಂಧಿಯ ಸ್ವರಾಜ್ಯದಲ್ಲಿ ಹೇಳಿರುವಂಥದ್ದು ಇಲ್ಲಿ ಆಕಸ್ಮಿಕವಾಗಿ ಸಂಭವಿಸಿಬಿಟ್ಟಿದ್ದಾರೆ. ಚರಿತ್ರೆಯ ಒಂದು ವಿಸ್ಮಯ ರೀತಿಯಲ್ಲಿ ಯಾವುದೂ ಓದಿಲ್ಲ ಅವರು, ಯಾವ ಯೋಜನೆ ಇಲ್ಲ, ಯಾವ ಅಜೆಂಡಾ ಇಲ್ಲ, ಯಾವ ಪ್ರಣಾಳಿಕೆ ಇಲ್ಲ, ಬಟ್ ಅವರು ಮಾಡ್ತಾ ಇದ್ದಾರೆ. ನನಗಿದು ತುಂಬ ಒಂದು ಅಚ್ಚರಿಯಾದಂಥ ವಿಷಯವಾಗಿ ಕಂಡಿತು. ಇದರ ಬಗ್ಗೆ ನಾನು ವಿಶೇಷವಾಗಿ ಮಾತಾಡೋದಿಲ್ಲ. ಒಂದು ಮಾತನ್ನು ಮರೆಯೋಕ್ಕಿಂತ ಮಾತಾಡಬೇಕು. ಮೊದಲನೇದಾಗಿ ಇಂತಹ ಒಂದು ಕಾದಂಬರಿಯನ್ನು ಬರಿತಾ ಇರಬೇಕಾದ್ರೆ ಮತ್ತು ನನ್ನ ವಿಷಯಗಳನ್ನು ತೀರಾ ಆಪ್ತವಾಗಿ ಹಂಚಿಕೊಳ್ಳೋದಕ್ಕೆ ನಾವು ಯಾವತ್ತೂ ಮಾತಾಡ್ತಿರುವಂಥದ್ದು ಮನು ಚಕ್ರವರ್ತಿಯವರನ್ನು. ಹಿಂದಿನ ಕಾದಂಬರಿಯರು ಕೂಡ ಇದು ಕೂಡ ಅವ್ರ ಜೊತೆಗೆ ಹಂಚಿಕೊಂಡಾಗ ನನಗೆ ಹೊಸ ರೀತಿಯಾದಂಥ ಮಿಂಚುಗಳು, ಹೊಸ ರೀತಿಯಾದಂಥ ಇನ್ಸೈಟ್ಗಳು ಅನೇಕ ಸಲ ದೊರಕಿವೆ. ಈ ಕಾದಂಬರಿಗೆ ಅವರು ಒಂದು ಅತ್ಯುತ್ತಮವಾದಂಥ ಪ್ರವೇಶಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅವರನ್ನು ಮರಿಬಾರದು. ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಅಂತಂದರೆ ಹಸ್ತಪ್ರತಿಯಲ್ಲ, ನಾನು ಕಂಪ್ಯೂಟರಲ್ಲಿ ಬರೆಯೋದು. ಸಾಫ್ಟ್ ಕಾಪಿಯನ್ನು ಅಚ್ಚಿಗೆ ಮುನ್ನ, ಪ್ರಕಟವಾಗುವ ಮುನ್ನ ಅನೇಕ ಹಿರಿಯರು ಇದನ್ನು ಓದಿದ್ದಾರೆ. ಓದಿ ಅದರ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನನಗೆ ಒಂದು ರೀತಿ ಸ್ಫೂರ್ತಿಯನ್ನು ಈ ಕಾದಂಬರಿ ಬಗ್ಗೆ ಕೊಟ್ಟಿದ್ದಾರೆ.
ಕೆ ವಿ ನಾರಾಯಣ್, ಟಿ ಪಿ ಅಶೋಕ್, ಪಿ ಶೇಷಾದ್ರಿ ಅವರು. ಪಿ ಶೇಷಾದ್ರಿ ಜೊತೆ ನನ್ನ ಜೊತೆಗೆ ಆ ಕಾರ್ಡ್ನಲ್ಲಿ 4-5 ದಿವಸ ಓಡಾಡಿದ್ದಾರೆ ಅವರು ಕೂಡ. ಎಮ್ ಎಸ್ ಆಶಾದೇವಿಯವರು, ಓ ಎಲ್ ನಾಗಭೂಷಣ್ ಸ್ವಾಮಿ, ರಾಜೇಂದ್ರ ಚೆನ್ನೈ, ಕೃಷ್ಣಮೂರ್ತಿ ಹನ್ನೂರು. ನನಗೆ ಅನೇಕ ಬುಡಕಟ್ಟಿನ ಬಗ್ಗೆ ಹನೂರು ಇವರೆಲ್ಲ ಚರ್ಚೆ ಮಾಡಿದ್ದೇನೆ. ನಾನು ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೋಬೇಕು. ಆಮೇಲೆ ಸಾಫ್ಟ್ ಕಾಪಿಯನ್ನು ಬಿಸಿ ಬಿಸಿಯಾಗಿ ಓದಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಂಥ, ನನ್ನ ಖುಷಿಯನ್ನು ಇನ್ನಷ್ಟು ಇಮ್ಮಡಿ ಮಾಡಿದಂಥ ನನ್ನ ಗೆಳೆಯರಾದಂಥ ಅಲಕಾ ತೀರ್ಥಹಳ್ಳಿಯವರು ಬಂದಿದ್ದಾರೆ. ಕರ್ಕಿ ಕೃಷ್ಣಮೂರ್ತಿ ಭಾಳ ಪ್ರೀತಿಯಿಂದ ಅದನ್ನು ಓದಿ ತಮ್ಮ ಅನುಭವಗಳನ್ನು ಹೇಳಿದ್ದಾರೆ. ಮೂರ್ತಿ ಅಂಕೋಲೇಕರ್ ಅಂತ ನನ್ನ ಬಾಲ್ಯ ಗೆಳೆಯರವರು. ದೀಪಕ್ ದುಂಡಿ ಅಂತ ಚಿಂತಾಮಣಿ ಕೊಡ್ಲಿಕೆರೆಯವರು, ಗುರುಪ್ರಸಾದ್ ಕಾಗಿನಲೆ. ಹೀಗೆ ಅನೇಕರು ಸಾಫ್ಟ್ ಕಾಪಿಯನ್ನು ಓದಿ ಅಚ್ಚಿಗೆ ಮುನ್ನ ತಮ್ಮ ಮೆಚ್ಚನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲಕ್ಕಿಂತ ಮರೆಯಬಾರದಂಥ ಮತ್ತೊಂದು ಸಂಗತಿ ಅಂತಂದರೆ, ನಾನು ಈ ಕಾದಂಬರಿಯನ್ನು ಎಷ್ಟು ಡಿಪ್ರೆಷನ್ ಆಯಿತು ಅಂತ ಒಂದು ಮಾತು ಹೇಳಿದರು. ಈ ಕಾದಂಬರಿಯನ್ನು ಓದಿ ಕಲಗುಡಿ ಸರ್ ಡಿಪ್ರೆಷನ್ ಆಗಿಬಿಡ್ತು, ಹಾಗಾದ್ರಿಂದ ಭಯೋತ್ಪಾದಕ ಅಂತ ಹೇಳಿದ್ದಾರೆ. ಆ ಒಂದು ಕಥೆಯನ್ನು ಓದಿ ಅದರಿಂದ ಬಿಡುಗಡೆಯಾಗಂತ. ನನಗೂ ಕೂಡ ಜೊಯ್ಡಾದಲ್ಲಿ, ಆ ಕೊಪ್ಪದಲ್ಲಿ ಕುಣಬಿ ಜನಾಂಗರ ಬದುಕನ್ನು ನೋಡಿದಾಗ ನಾನು ತುಂಬ ಡಿಸ್ಟರ್ಬ್ ಆಗಿಟ್ಟಿದ್ದೆ. ನನಗೂ ಡಿಪ್ರೆಷನ್ ಆಗಿತ್ತು ಸರ್. ಆ ಡಿಪ್ರೆಷನ್ನಿಂದ ಹೊರಗೆ ಬರೋದಕ್ಕೆ ಬರೆಯೋದೇ ನನಗೆ ದಾರಿ ಕಾಣ್ತು. ಹಾಗಾಗಿ ಎಷ್ಟು ಡಿಪ್ರೆಷನ್ ಒತ್ತಡದಲ್ಲಿ ನಾನು ಬರೆದೆ ಅಂತಂದರೆ, 3 ತಿಂಗಳ ಸತತವಾಗಿ ನನ್ನ ಮನೆಯಲ್ಲಿ ಕೂತು ಬರೆದ್ರೆ, ಉಳಿದ 3 ತಿಂಗಳು ಜರ್ಮನಿಯಲ್ಲಿ ಹೋದಾಗ ಕೂತ್ಕೊಂಡು ಬರೆದೆ. 6 ತಿಂಗಳಲ್ಲಿ ನನ್ನ ಜೀವನದಲ್ಲಿ ಅಷ್ಟು ವೇಗವಾಗಿ ಒಂದು ಕಥೆನೂ ಬರೆದಿರಲಿಲ್ಲ. ಅದನ್ನು ಬರೆದಿದ್ದೇನೆ. ಅದೇ ಮರೆಯಬಾರ್ದಂಥ ಮಾತು ಅಂತಂದರೆ, ಪ್ರಕಾಶಲ್ಲಿ ನಾನು ಮುಗಿದ ತಕ್ಷಣ ಪ್ರಕಾಶಿಗೆ ಫೋನ್ ಮಾಡಿದೆ, ನಾನೊಂದು ಕಾದಂಬರಿ ಕೊಡ್ತೇನೆ ಸರ್, ಬರೀ ನೀವು ಬನ್ನಿ ನಿಮ್ಮ ಪ್ರಕಟ ಮಾಡೋಣ ಅಂತಂದರು. ಹಾಗಾಗಿ ಪ್ರಕಾಶ್ ದಂಪತಿಗಳನ್ನು ನಾನು ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಅನೇಕ ಕೃತಿಗಳನ್ನು ಪ್ರಕಟ ಮಾಡಿದರೆ ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ಇದನ್ನು ಮಾಡಿದ್ದಾರೆ. ಮತ್ತು ಈ ಬಲಿಪಾದದ ಬಗ್ಗೆ ಇವತ್ತಿನ ಪೇಪರ್ಗಳಲ್ಲಿ, ಅದು ವಿಶ್ವವಾಣಿ ಮತ್ತು ವಿಜಯ ಕರ್ನಾಟಕ, ವಿಜಯವಾಣಿ, ಸಂಯುಕ್ತ ಕರ್ನಾಟಕ, ಇವೆಲ್ಲ ಪತ್ರಿಕೆಗಳಲ್ಲಿ, ಹಾಗೆಯೇ ಜೋಗಿಯವರು ಬಂದಿದ್ದರು, ಅಲ್ಲಿ ನನ್ನ ಸಂದರ್ಶನವನ್ನು ಕನ್ನಡಪ್ರಭದಲ್ಲಿ ಮಾಡಿದರು. ಅವರಿಗೆಲ್ಲರಿಗೂ ಅನಂತವಾದಂಥ ಧನ್ಯವಾದಗಳು ಹೇಳ್ತಾ, ಇಷ್ಟೊತ್ತಿನವರಿಗೆ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದ ಛಂದಸ್ಸನ್ನು ಹೆಚ್ಚಿಸಿದಂಥ, ಚಂದವನ್ನು ಹೆಚ್ಚಿಸಿದಂಥ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ.